ಈಗ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಅವರ ವಾದ ಮಂಡನೆ ಅಂತ್ಯವಾಗಿದೆ. ಈಗ ನೆಕ್ಸ್ಟ್ ಸಿದ್ಧಾರ್ಥ ದವೆ ಅವರು ವಾದವನ್ನು ಮಂಡಿಸ್ತಾರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೋಡಬೇಕು ಈಗ ಏನಾಗುತ್ತೆ ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್ ಅನ್ನುವಂಥದ್ದು ಇಂಟ್ರೆಸ್ಟಿಂಗ್. ಯಾಕಂದರೆ ಸರ್ಕಾರದ ಪರ ವಕೀಲರಾಗಿರುವಂಥ ಸಿದ್ಧಾರ್ಥ ಲೂಥ್ರಾ ಅವರು ಎಲ್ಲ ಹೇಳಿದ್ದಾರೆ ಏನೇನು ಸಾಕ್ಷ್ಯಗಳನ್ನು ನಾವು ತಂದಿದ್ದೀವಿ ಈ ವಿಚಾರವಾಗಿ, ಚಾರ್ಜ್ ಶೀಟ್ನಲ್ಲಿ ಏನು ಹೇಳಿದೆ ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳನ್ನು ನಾವೇನು ಒದಗಿಸಿದ್ದೀವಿ. ಸೊ ಇದೆಲ್ಲವನ್ನೂ ನೋಡಿದ್ರೆ ಬೇಲ್ ಕ್ಯಾನ್ಸಲ್ ಆಗಬೇಕು. ಹೈಕೋರ್ಟ್ನಲ್ಲಿ ಏನು ಬೇಲ್ ಮಂಜೂರಾಗಿದೆ ಅದನ್ನು ಆ ಆದೇಶವನ್ನು ರದ್ದು ಮಾಡಿ ನೀವು ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅನ್ನುವಂಥದ್ದನ್ನು ಸಿದ್ಧಾರ್ಥ ಲೂಥ್ರಾ ಅವರು ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಪ್ರಭಾವಿ ಆಗಿರೋದ್ರಿಂದ ಇವರೆಲ್ಲರೂ ಕೂಡ ಇನ್ನೂ ಟ್ರಯಲ್ ಆರಂಭವಾಗಬೇಕು. ಸಾಕ್ಷಿಗಳು ಹೇಳಿಕೆಗಳನ್ನು ದಾಖಲಿಸಿದ್ದಾರೆ, ಬಟ್ ಅವರ ಟ್ರಯಲ್ ಆಗಬೇಕು, ವಿಚಾರಣೆ ಆಗಬೇಕು. ಅಲ್ಲಿವರೆಗೂ ಕೂಡ ಇವರು ಒಳಗಿದ್ರೆ ಸೇಫು. ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಬಂದರೆ ನೋಡಿ, ಒಂದು ಅಂಶ ಆಲ್ರೆಡಿ ಪರಪ್ಪನಗ್ರಹಾರ ಜೈಲ್ ಬೆಂಗಳೂರಲ್ಲಿ ಇದ್ದಾಗಲೂ ಕೂಡ ಅವರು ಕೆಲವೊಂದಷ್ಟು ಕ್ರಿಮಿನಲ್ಗಳ ಜೊತೆಗೆ ಕೂತ್ಕೊಂಡು ಪಾರ್ಟಿ ಮಾಡಿದಂಥ ಒಂದು ಫೋಟೋಸ್ ಇದೆ. ಅದಕ್ಕೆ ಅಂತಾನೆ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದು. ಸೊ ಇಷ್ಟು ಮಟ್ಟಿಗೆ ಪ್ರಭಾವಿ ಆಗಿದ್ದಾರೆ. ಹಾಗೆ ಹೊರಗಡೆ ಬಂದ ಮೇಲೆ ಒಬ್ಬ ಸಾಕ್ಷಿ ಜೊತೆ ಕಾಣಿಸ್ಕೊಳ್ತಾರೆ. ನಟ ಚಿಕ್ಕಣ್ಣನ ಜೊತೆಗೆ ಹೋಗಿ ಓಡಾಡಿರುವಂಥ ಒಂದು ವಿಚಾರ. ಯಾಕಂದ್ರೆ ಆತ ಸಾಕ್ಷ್ಯ ಆಗಿರೋದ್ರಿಂದ ಪ್ರಭಾವ ಬೀರಿಲ್ಲ ಅಂತ ಏನು ಗ್ಯಾರಂಟಿ? ಹೀಗೆ ಬೇರೆ ಸಾಕ್ಷಿಗಳ ಮೇಲೆ ನೀವು ಪ್ರಭಾವ ಬೀರಲ್ಲ ಅಂತ ಏನು ಗ್ಯಾರಂಟಿ ಅನ್ನೋದು ಪ್ರಶ್ನೆ. ಹಾಗಾಗಿ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ. ಎಸ್, ಇದು ಇಂಟ್ರೆಸ್ಟಿಂಗ್ ಘಟ್ಟ. ಈಗ ದರ್ಶನ್ ಪರ ವಕೀಲರಿಂದ ವಾದ ಮಂಡನೆ ಆರಂಭ ಆಗ್ತಾ ಇದೆ. ಸಿದ್ಧಾರ್ಥ ದವೆ ವಾದ ಮಂಡನೆಯನ್ನ ಆರಂಭಿಸಿದ್ದಾರೆ. ಈಗ ಸರ್ಕಾರದ ಪರ ವಕೀಲರು ಹೇಳಿದಂತಹ ಹೇಳಿಕೆಗಳಿಗೆ ಯಾವ ರೀತಿಯ ಕೌಂಟರ್ ಬರುತ್ತೆ, ಇವರು ಯಾವ ರೀತಿಯಲ್ಲಿ ದರ್ಶನ್ ಪಾತ್ರ ಇಲ್ಲ ಅನ್ನೋದನ್ನ ಪ್ರತಿಪಾದಿಸ್ತಾರೆ, ಅದನ್ನ ಸುಪ್ರೀಂ ಹೇಗೆ ಪರಿಗಣಿಸುತ್ತೆ ಅನ್ನುವಂಥದ್ದು ಈಗಿರುವಂತಹ ಅಂಶ. ಅದು ಆರಂಭ ಆಗ್ತಾ ಇದೆ. ಯಾಕಂದ್ರೆ ದವೆ ವಾದ ಮಂಡನೆಗೆ ತನಗೆ ಕಾಲಾವಕಾಶ ಬೇಕು ಅಂತ ಕೇಳಿದಕ್ಕಾಗಿಯೇ ಮೊನ್ನೆ ನಡಿಬೇಕಾಗಿದ್ದು ಇವತ್ತಿಗೆ ಮುಂದೂಡಿಕೆಯಾಗಿತ್ತು. ಹಾಗಾಗಿ ಈಗ ದವೆಯವರ ವಾದದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇವತ್ತೇ ಏನಾದರೂ ಆದೇಶ ಬರುತ್ತಾ ಅಥವಾ ಯಾರ ಪರವಾಗಿ? ಅಂದ್ರೆ ಇಲ್ಲಿರುವ ವಿಷಯ ಏನು, ಈಗ ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ಮೇಲಿನ ಹೊರಗಡೆ ಇದೆ. ಆ ಬೇಲ್ ಕೊಟ್ಟದ್ದು ಸಮರ್ಪಕವಾದಂತಹ ನಿರ್ಧಾರ ಅಲ್ಲ, ಬೇಲನ್ನ ರದ್ದು ಮಾಡಬೇಕು ಅಂತನ್ನುವಂತಹ ಒಂದು ಆಗ್ರಹದೊಂದಿಗೆ ಏನು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಸರ್ಕಾರದ ಪರ ವಕೀಲರ ಅರ್ಜಿಗೆ ಮನ್ನಣೆ ಸಿಗುತ್ತಾ ಅಥವಾ ದರ್ಶನ್ ಜಾಮೀನನ್ನ ಮುಂದುವರಿಸಲಾಗತ್ತಾ ಅನ್ನುವಂಥದ್ದು ಈಗಿರುವಂತಹ ವಿಷಯ. ಇದಕ್ಕೆ ಸಿದ್ಧಾರ್ಥ ದವೆಯವರ ವಾದ ಬಹಳ ಪ್ರಮುಖ ಆಗತ್ತೆ. ಈಗಾಗಲೇ ಫೋಟೋಗಳ ವಿಚಾರ, ಸಾಕ್ಷಿಗಳ ವಿಚಾರ, ಜೊತೆಗೆ ಈಗಾಗಲೇ ರಕ್ತದ ಕಲೆ ಬಗ್ಗೆ ನಾವು ಮಾತನಾಡಿದ್ವಿ. ಹಾಗೆ ಸಮಂತಾ ಅವರ ಹೇಳಿಕೆಗಳ ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಇವೆಲ್ಲವೂ ಕೂಡ ಈಗ ಸಿದ್ಧಾರ್ಥ ದವೆ ಅದನ್ನು ಹೇಗೆ ಕೌಂಟರ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕ್ಷಿಗಳು ಅಂತ ಹೇಳಿ ಲೂಥ್ರಾ ಅವರೇನು ಹೇಳಿದ್ರು ಅದು ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಹೈಕೋರ್ಟ್ನಲ್ಲಿ ನಾವು ವಾದವನ್ನು ಗಮನಿಸಿದ್ವಿ, ಯಾವೆಲ್ಲ ವಿಷಯಗಳನ್ನ ಪ್ರಮುಖವಾಗಿ ತೆಗೆದುಕೊಂಡಿದ್ರು ಅಂತ. ನಾವು ಆಗಲೇ ಅದ್ರ ಬಗ್ಗೆ ವಿವರಣೆ ಕೂಡ ಕೊಟ್ವಿ. ಅಂದ್ರೆ ಒಂದು, ಈ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆದಂತಹ ವಿಳಂಬ, ಆ ಜೊತೆಗೆ ಅಲ್ಲಿ ವಿರೋಧಾಭಾಸ ಹೈಕೋರ್ಟ್ ಪರಿಗಣಿಸಿದ್ದು, ಅದನ್ನ ಈಗ ಇವರು ಯಾವ ರೀತಿಯಲ್ಲಿ ವಾದ ಮಾಡ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಘಟ್ಟ ನೋಡ್ಬೇಕು. ತುಂಬಾನೇ ಚಾಲೆಂಜಿಂಗ್ ಆಗಿದೆ ಈಗ ಸಿದ್ಧಾರ್ಥ ದವೆ ಅವರಿಗೆ ಅಂತ. ಯಾಕಂದ್ರೆ ಇಬ್ರು ವಕೀಲರು ಬ್ಯಾಕ್ಔಟ್ ಆಗಿದ್ದಾರೆ. ಅಭಿಷೇಕ್ ಮನು ಸಿಂಘವಿ ಅಂತ ಒಬ್ಬ ಹಿರಿಯ ವಕೀಲ, ಕಪಿಲ್ ಸಿಬಲ್ ಅಂತ ಒಬ್ಬ ಹಿರಿಯ ವಕೀಲ, ಕ್ರಿಮಿನಲ್ ಕೇಸ್ಗಳಲ್ಲಿ ಅಷ್ಟೊಂದು ವಾದ ಮಂಡಿಸಿರುವಂಥವ್ರು, ಅವರಿಬ್ಬರೂ ಕೂಡ ಒಂದೊಂದೇ ವಿಚಾರಣೆಗೆ ಹಾಜರಾಗಿ ಬ್ಯಾಕ್ಔಟ್ ಆಗಿರೋದು ಏನು ಕಾರಣ ಅನ್ನೋದು ಕೂಡ ಬಹಳ ಮುಖ್ಯ. ವೆದರ್ ಇಟ್ ಈಸ್ ಫಿನಾನ್ಷಿಯಲ್ ಕಾರಣಗಳಿರ್ಬೋದು ಅಥವಾ ಬೇರೆ ಏನಿರಬಹುದು ಅನ್ನೋ